ಎಲ್ಲರಿಗೂ ನಮಸ್ಕಾರಗಳು. 2023-24ನೇ ಸಾಲಿನಲ್ಲಿ ಏನು 8 ಮತ್ತು 9 ಹಾಗೂ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಮೌಲ್ಯಾಂಕನ ನಡೀತಾ ಇದೆ, ಈ ಒಂದು ಮೌಲ್ಯಾಂಕನಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ತಡೆಯಾಜ್ಞೆಯನ್ನು ನೀಡಿದೆ. ಸೊ ಈಗ ಎಲ್ಲ ಪೋಷಕರಲ್ಲಿ, ಪಾಲಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಉಳಿದಂಥ ಪ್ರಶ್ನೆ ಪತ್ರಿಕೆಗಳಿಂದ ಉಳಿದಂಥ ವಿಷಯಗಳೇನಿದೆ ಆ ಒಂದು ವಿಷಯಗಳಿಗೆ ಮೌಲ್ಯಾಂಕನ ಆಗ್ತದೆಯೋ, ಆ ಒಂದು ವಿಷಯಗಳಿಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೋ ಅಥವಾ ಇಲ್ವೋ ಎಂಬ ಒಂದು ಕನ್ಫ್ಯೂಷನ್ ಇದೆ. ಸೊ ಯಾಕಂದರೆ ಮಕ್ಕಳಿಗೆ ಕೂಡ ಸಾಕಷ್ಟು ಗೊಂದಲ ಇದೆ. ಯಾಕಂದರೆ ಈ ಮೌಲ್ಯಾಂಕನಕ್ಕಾಗಿ ಮಕ್ಕಳು ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ, ಅಧ್ಯಯನ ಮಾಡಬೇಕಾಗತ್ತೆ, ಮಾನಸಿಕವಾಗಿ ಸಿದ್ಧತೆಯನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ಇಲ್ಲಿ 5ನೇ ತರಗತಿ ಮಕ್ಕಳು ಬಹಳಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಾಗಿರುವುದರಿಂದ ಸೊ ಈ ಒಂದು ಪರೀಕ್ಷೆಗೆ ಒಂದು ಅಟೆಂಡ್ ಮಾಡುವಾಗ ಈ ಮಧ್ಯಂತರದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ತಡೆಯಾಜ್ಞೆ ನೀಡಿದೆ. ಸೊ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಏನಿದೆ ಅಂದರೆ ಮುಂಬರುವಂಥ ವಿಷಯಗಳು ಪರೀಕ್ಷೆ ನಡೀತವೋ ಅಥವಾ ಇಲ್ವೋ, ಸೊ ಸುಪ್ರೀಂ ಕೋರ್ಟ್ ಯಾವ ರೀತಿಯ ಒಂದು ಅಂತಿಮ ತೀರ್ಪನ್ನು ನೀಡುತ್ತದೆ ಅಂತ. ಸೊ ಇದೊಂದು ಹಿನ್ನೆಲೆಯನ್ನು ಗಮನಿಸ್ತಾ ಹೋದಾಗ ಈಗಾಗಲೇ ಈ ಮೌಲ್ಯಾಂಕನ ಕುರಿತಾಗಿ ಈ ಒಂದು ಹೈಕೋರ್ಟ್ ಕೂಡ ತಡೆಯಾಜ್ಞೆ ನೀಡಿತ್ತು. ಸೊ ಹೈಕೋರ್ಟ್ಗೆ ಶಾಲಾ ಶಿಕ್ಷಣ ಇಲಾಖೆ ಮನವರಿಕೆಯನ್ನು ಮಾಡಿಕೊಟ್ಟಾಗ ಆ ತಡೆಯಾಜ್ಞೆಯನ್ನು ತೆಗೆದುಹಾಕಿ ಈ ಒಂದು ಮೌಲ್ಯಾಂಕನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿತು. ಸೊ ಈ ಒಂದು ತೀರ್ಪಿನ ಮೇಲ್ಮನವಿಯನ್ನು ಸಲ್ಲಿಸಿರುವಂಥ ಶಿಕ್ಷಣ ಸಂಸ್ಥೆಗಳು ಈ ಮೌಲ್ಯಾಂಕನವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿತು. ಸೊ ಮನವಿಯನ್ನು ಪುರಸ್ಕರಿಸಿರುವಂಥ ಸುಪ್ರೀಂ ಕೋರ್ಟು ಈ ಒಂದು ಮೌಲ್ಯಾಂಕನಕ್ಕೆ ಇಲ್ಲಿ ಒಂದು ತಡೆಯನ್ನು ನೀಡಲಾಗಿದೆ. ಸೊ ತಡೆಯನ್ನು ನೀಡಿ ಈಗ ಮುಂದೆ ಏನಾಗ್ತದೆ, ಸೊ ಇದು ಎಲ್ಲರುವಂಥ ಪ್ರಶ್ನೆ. ಸೊ ತಡೆಯಾಜ್ಞೆಯನ್ನು ನೀಡಲಾಗಿದೆ ಹಾಗೂ ಈ ಒಂದು ಪ್ರೊಸೆಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ವಾದವನ್ನು ಆಲಿಸುತ್ತೆ. ಶಿಕ್ಷಣ ಸಂಸ್ಥೆಗಳು ಆಗಿರ್ಬೋದು, ಸರ್ಕಾರದ ವಾದವನ್ನು ಆಲಿಸಿ ಈ ಒಂದು ಮೌಲ್ಯಾಂಕನ ಬಗ್ಗೆ ತೀರ್ಪನ್ನು ನೀಡುತ್ತದೆ. ಸೊ ಈ ಒಂದು ತೀರ್ಪನ್ನು ನೀಡುವ ಮಧ್ಯದಲ್ಲಿ ಮಕ್ಕಳಿಗೆ ಆಗುವಂಥ ಒಂದು ಮಾನಸಿಕ ತೊಂದರೆ ಏನಿದೆ ಭಾಳಷ್ಟು ಪ್ರಮುಖವಾದಂಥದ್ದು. ಪರೀಕ್ಷೆಗೆ ಸಿದ್ಧತೆ ಆಗಬೇಕು ಅಥವಾ ಸಿದ್ಧತೆ ಆಗಬಾರ್ದು, ಈ ಒಂದು ನಿಟ್ಟಿನಲ್ಲಿ ಗೊಂದಲ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಾದರೂ ಕೂಡ ಈ ರೀತಿ ಮೌಲ್ಯಾಂಕನ ಪ್ರೊಸೆಸ್ ನಡೆಯುವಾಗ ಶಿಕ್ಷಣ ಸಂಸ್ಥೆಗಳೊಂದಿಗೆ ಚರ್ಚೆಯನ್ನು ಮಾಡಿ ಸರ್ಕಾರವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಈ ರೀತಿಯ ಗೊಂದಲಗಳು ಆಗುವುದಿಲ್ಲ ಹಾಗೂ ಶೀಘ್ರದಲ್ಲೇ ಈ ಗೊಂದಲವನ್ನು ನಿವಾರಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಲಿ ಅಂತ ಆಶಿಸ್ತಾ, ಜೈ ಹಿಂದ್, ವಂದೇ ಮಾತರಂ.